ವರ್ಣನ ಅಬ್ಬರಕ್ಕೆ ಬಿಸಿಲ ನಗರಿ ಬೆಚ್ಚಿ ಬಿದ್ದಿದೆ. ಮರಣ ಮಳೆಗೆ ಅವಾಂತರಗಳ ಸಾಲು ಸಾಲು ಸರಮಾಲೆಯೇ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆಗೆ ಜನರ ಬದುಕು ತತ್ತರಿಸಿ ಹೋಗ್ತಾ ಇದೆ. ರೈತನಿಗೆ ಸಾಲದ ಬರೆ ಎಳೆದಿದೆ. ಇನ್ನು ಗೋವುಗಳ ಪ್ರಾಣವೂ ಕೂಡ ಹಾರಿ ಹೋಗಿದೆ. ಈ ಕುರಿತಾದ ಒಂದು ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ಮಹಾರಾಷ್ಟ್ರದ ಮಹಾಮಳೆಗೆ ಕಲಬುರಗಿ ಜಿಲ್ಲೆ ಅಕ್ಷರಶಃ ನಲಿಗೆ ಹೋಗಿರುವಂಥದ್ದು. ಮಹಾಮಳೆಗೆ ಕಲಬುರಗಿ ಜಿಲ್ಲೆ ತತ್ತರ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಭೀಮಾ. ಮಹಾಮಳೆಗೆ ಬಿಸಿಲನಾಡು ಅಕ್ಷರಶಃ ತತ್ತರಿಸಿ ಹೋಗಿದೆ. ಕಲಬುರಗಿಯಲ್ಲಿ ಬದುಕು ಬೀದಿಗೆ ಬಿದ್ದಿದೆ. ಸೇತುವೆಗಳು ಕೊಚ್ಚಿ ಹೋಗಿವೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಅಫಜಲಾಪುರ ತಾಲೂಕಿನ ಚಿನ್ನಮಳ್ಳಿ ಗ್ರಾಮದ ಸೇತುವೆ ಕೊಚ್ಚಿ ಹೋಗಿದೆ. ಅಫಜಲ್ಪುರ ಮತ್ತೆ ಜೇವರ್ಗಿ ತಾಲೂಕಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ಸೇತುವೆ ಆಗಿರುವಂಥದ್ದು ನಾಗರಾಣಿ ಸೇತುವೆ ಅನ್ನುವಂಥದ್ದು. ಇದು ಚಿನ್ಮಳಿ ಮತ್ತೆ ಕಲ್ಲೂರು ಗ್ರಾಮಕ್ಕೆ ಮತ್ತೆ ಈ ಕಡೆ ನೆಲೋಗಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಆಗಿರುವಂಥದ್ದು. ಬಿರುಗಾಳಿ ಸಹಿತ ಮಳೆಗೆ ನೆಲಕ್ಕುರುಳಿದ ಕಬ್ಬು. ಜೇವರ್ಗಿ ತಾಲೂಕಿನ ಕಲ್ಲೂರ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಕಬ್ಬು ನೆಲಕ್ಕುರುಳಿದೆ. ಪರಶುರಾಮ ಎಂಬ ರೈತನಿಗೆ ಸೇರಿದ ಜಮೀನಿನಲ್ಲಿ ಬೆಳೆದ ಬೆಳೆ ನಾಶ ಆಗಿದೆ. ಶಾಸಕ ಅಜಯ್ ಸಿಂಗ್ ಮುಂದೆ ರೈತ ಅಳಲು. ಬೆಳೆ ಹಾನಿಯಾದ ಜಮೀನಿಗೆ ಶಾಸಕ ಅಜಯ್ ಸಿಂಗ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಸುಮಾರು 3 ಲಕ್ಷ ರೂಪಾಯಿ ನಷ್ಟ ಆಗಿದ್ದು ಪರಿಹಾರ ನೀಡುವಂತೆ ಶಾಸಕರ ಮುಂದೆ ರೈತ ಅಳಲು ತೋಡಿಕೊಂಡ್ರು. ಸರ್ 6 ಎಕರೆ ಕಬ್ಬಿತ್ರಿ ಇದೆಲ್ಲ ನಿನ್ನೆ ಮೊನ್ನೆ ಗಾಳಿಗೆ ಎಲ್ಲ ನೆಲ ಸಮ ಆಗಿದೆ. ತಿಂಗಳಾನುಗಟ್ಟಲೆ ಮಳೆ ಹತ್ತಿ ಬೇರಂತೂ ಕೊಳತು ಹೋಗ್ಬಿಟ್ಟಾವು. ಫಸ್ಟ್ ಭೂಮಿ ಬೇರೆ ಇಲ್ಲ. ಮಳೆ ಬಂದು ನೀರು ನಿಂತು ಪೂರ್ತಿ ಬೇರು ಕೊಳತು ಕಬ್ಬು ಈ ಥರ ಬಿದ್ದಿದೆ. ನಡುಗಡ್ಡೆಯಂತಾದ ಗ್ರಾಮ, ಜನರ ಪರದಾಟ. ಭೀಮಾ ನದಿ ಅಬ್ಬರಕ್ಕೆ ಮಾವೂರು ಗ್ರಾಮ ನಡುಗಡ್ಡೆಯಂತಾಗಿದೆ. ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಂಡಿದೆ. ಗ್ರಾಮಸ್ಥರನ್ನ ಬೋಟ್ ಮೂಲಕ ಸ್ಥಳಾಂತರಿಸಲಾಗುತ್ತಿದೆ. ಅಪಾರ ಪ್ರಮಾಣದ ನೀರು ಹರಿಬಿಟ್ಟಂಥ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಾಹೂರು ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು. ಇದೀಗ ಬೋಟ್ ಮುಖಾಂತರ ಆ ಒಂದು ಮಾಹೂರು ಗ್ರಾಮಕ್ಕೆ ತೆರಳ್ತಾ ಇರುವಂಥದ್ದು. ಮಾಹೂರು ಗ್ರಾಮದ ಜನರು ಇದೀಗ ಸಂಪೂರ್ಣವಾಗಿ ನಡುಗಡ್ಡೆ ಅಂತಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೇ ಸಿಕ್ಕಾಕೊಂಡಿರುವಂಥದ್ದು. ಅವರನ್ನು ಹೊರಗಡೆ ಕರೆತರುವಂಥ ಕೆಲಸಕ್ಕೆ ಇದೀಗ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಮುಂದಾಗಿರುವಂಥದ್ದು. ಮಾವೂರು ಗ್ರಾಮದಲ್ಲಿ ಕಳೆದ 4 ದಿನಗಳಿಂದ ವಿದ್ಯುತ್ ಇಲ್ಲ. ಶಾಶ್ವತ ಪರಿಹಾರ ಕಲ್ಪಿಸೋದಾದ್ರೆ ಊರು ತೊರೆಯೋದಾಗಿ ಗ್ರಾಮಸ್ಥರು ಹೇಳುತ್ತಾರೆ. ಎಲ್ಲಿ ಕೊಟ್ಟಾರಿ ಜಾಗ? ಏನು ಜಾಗ ಕೊಟ್ಟಿಲ್ಲ, ಏನು ಕೊಟ್ಟಿಲ್ರಿ. ನಾ ಹಿಡಿದ್ವಿ, ನಾವು ನಮಗೆ ಸಾಲಲ್ಲ ನಿಮಗೆ ಸಾಲಲ್ಲ ಅಂದರಿ. ಯಾರು ಜಾಗ ಕೊಟ್ಟಿಲ್ಲ, ಏನಿಲ್ರಿ. 4 ದಿವಸ ಆಯಿತು. ಮ್ಯಾಲೆ ಮಳೆ ಬುಡಕ್ಕೆ ಹೊಳಿವ್ರಿ. ನಮಗಾರೆ ಊಟ ಇಲ್ಲ, ಉಪ್ಚಾನ ಇಲ್ಲ. ಇದು ಒಲೆ ಬೆಂಕಿ ಹಾಕಿಲ್ರಿ. ದವಾಖಾನೆ ಸಣ್ಣ ದೊಡ್ಡ ಮಕ್ಕಳು ಮರಿ ನಾವೇನು ಪರೇಶಾನ್ ಅದ ರೀ. ನಿಮ್ಮ ಕೈ ಜೋಡಿ ಹೇಳ್ತೀವಿ, ದಯವಿಟ್ಟು ಹೇಳ್ತೀವಿ ರೀ. ನಮ್ಗೆ ಜಾಗ ಕೊಡ್ರಿ ಇರ್ಲಕ್ಕ. ಹಸುಗೂಸು ಜೊತೆ ಮನೆ ಮೇಲೆ ಕುಳಿತ ಬಾಣಂತಿ. ಭೀಮಾ ಪ್ರವಾಹದ ಜೊತೆಗೆ ಕಾಗೇಣ ನದಿ ಕೂಡ ಹೊಡೆತ ನೀಡಿದೆ. ಸುಮಕೇಡ ತಾಂಡಾಗೆ ನೀರು ನುಗ್ಗಿದೆ. ಹಲವು ಮನೆಗಳು ಮುಳುಗಡೆಯಾಗಿವೆ. ಹಸುಗೂಸು ಜೊತೆ ಮನೆ ಮೇಲೆ ಬಾಣಂತಿ ಕೂತ ದೃಶ್ಯ ಮನಕಲುಕುವಂತಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮದಲ್ಲಿ ಕಾಗಿಣ ನದಿ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಮಳಖೇಡ್ ಗ್ರಾಮದ ಸುಮ್ಕೇಡ್ ತಾಂಡಕ್ಕೆ ಏನು ನೀರು ನುಗ್ಗಿ ಅಪಾರ ಪ್ರಮಾಣದ ನೀರು ನುಗ್ಗಿ ಇಲ್ಲಿರುವಂಥ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿ ಇಲ್ಲಿರುವಂಥ ಜನರು ಸಾಕಷ್ಟು ಪರದಾಟ ನಡೆಸಿರುವಂಥದ್ದು. ಸದ್ಯ ನನಗೆ ಮಳಖೇಡ್ ಗ್ರಾಮದ ಸುಮ್ಕೇಡ್ ತಾಂಡದಲ್ಲಿರುವಂಥದ್ದು. ಇಲ್ಲಿ ಕಾಗೀಣ ನೀರು ನುಗ್ಗಿ ಉತ್ತರಾದಿ ಮಠ ಜಲಾವೃತ. ಕಾಗೀಣ ನದಿ ಆರ್ಭಟಕ್ಕೆ ಸೇಡಂ ತಾಲೂಕು ಮಳಖೇಡದ ಉತ್ತರಾದಿ ಮಠ ಜಲಾವೃತ ಆಗಿದೆ. ಜಯತೀರ್ಥರ ಮೂಲ ವೃಂದಾವನ ನೀರಿನಲ್ಲಿ ಮುಳುಗಡೆಯಾಗಿದೆ. ಮೂಲ ವೃಂದಾವನ ಕೂಡ ಇರುವಂಥದ್ದು ಈ ಒಂದು ಕಾಗಿಣ ನದಿಯ ತಟದಲ್ಲೇ ಇರುವಂಥ ಜಯತೀರ್ಥರ ಮೂಲ ವೃಂದಾವನ ಮತ್ತು ಉತ್ತರಾದಿ ಮಠಕ್ಕೆ ಸಂಪೂರ್ಣವಾಗಿ ಕಾಗಿಣ ನದಿಯ ನೀರು ನುಗ್ಗಿ ಹೊಳೆಯಂತೆ ಭಾಸವಾಗ್ತಾ ಇರುವಂಥದ್ದು ಕೂಡ ಕಂಡುಬರ್ತಾ ಇರುವಂಥದ್ದು. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟಕ್ಕೆ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು. ಜಿಲ್ಲೆಯ ಬಹುತೇಕ ಹಳ್ಳ ಕೊಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇರುವಂಥದ್ದು. ಹಳ್ಳದ ನೀರು ಗೋಶಾಲೆಗೆ ನುಗ್ಗಿ ಗೋಶಾಲೆಯಲ್ಲಿರುವಂಥ ಸುಮಾರು 42 ಗೋವುಗಳು ಮೃತಪಟ್ಟಿರುವಂಥ ಒಂದು ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಜಟ್ಟೂರು ಗ್ರಾಮದಲ್ಲಿರುವಂಥದ್ದು. ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವರ್ಣನ ಅಬ್ಬರಕ್ಕೆ ಬಿಸಿಲ ನಗರಿ ಬೆಚ್ಚಿ ಬಿದ್ದಿದೆ.
ಮರಣ ಮಳೆಗೆ ಅವಾಂತರಗಳ ಸಾಲು ಸಾಲು ಸರಮಾಲೆಯೇ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆಗೆ ಜನರ ಬದುಕು ತತ್ತರಿಸಿ ಹೋಗ್ತಾ ಇದೆ. ರೈತನಿಗೆ ಸಾಲದ ಬರೆ ಎಳೆದಿದೆ. ಇನ್ನು ಗೋವುಗಳ ಪ್ರಾಣವೂ ಕೂಡ ಹಾರಿ ಹೋಗಿದೆ. ಈ ಕುರಿತಾದ ಒಂದು ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ಮಹಾರಾಷ್ಟ್ರದ ಮಹಾಮಳೆಗೆ ಕಲಬುರಗಿ ಜಿಲ್ಲೆ ಅಕ್ಷರಶಃ ನಲಿಗೆ ಹೋಗಿರುವಂಥದ್ದು. ಮಹಾಮಳೆಗೆ ಕಲಬುರಗಿ ಜಿಲ್ಲೆ ತತ್ತರ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಭೀಮಾ. ಮಹಾಮಳೆಗೆ ಬಿಸಿಲನಾಡು ಅಕ್ಷರಶಃ ತತ್ತರಿಸಿ ಹೋಗಿದೆ. ಕಲಬುರಗಿಯಲ್ಲಿ ಬದುಕು ಬೀದಿಗೆ ಬಿದ್ದಿದೆ. ಸೇತುವೆಗಳು ಕೊಚ್ಚಿ ಹೋಗಿವೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಅಫಜಲಾಪುರ ತಾಲೂಕಿನ ಚಿನ್ನಮಳ್ಳಿ ಗ್ರಾಮದ ಸೇತುವೆ ಕೊಚ್ಚಿ ಹೋಗಿದೆ. ಅಫಜಲ್ಪುರ ಮತ್ತೆ ಜೇವರ್ಗಿ ತಾಲೂಕಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಸೇತುವೆ ಆಗಿರುವಂಥದ್ದು ನಾಗರಾಣಿ ಸೇತುವೆ ಅನ್ನುವಂಥದ್ದು. ಇದು ಚಿನ್ಮಳಿ ಮತ್ತೆ ಕಲ್ಲೂರು ಗ್ರಾಮಕ್ಕೆ ಮತ್ತೆ ಈ ಕಡೆ ನೆಲೋಗಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಆಗಿರುವಂಥದ್ದು. ಬಿರುಗಾಳಿ ಸಹಿತ ಮಳೆಗೆ ನೆಲಕ್ಕುರುಳಿದ ಕಬ್ಬು. ಜೇವರ್ಗಿ ತಾಲೂಕಿನ ಕಲ್ಲೂರ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಕಬ್ಬು ನೆಲಕ್ಕುರುಳಿದೆ. ಪರಶುರಾಮ ಎಂಬ ರೈತನಿಗೆ ಸೇರಿದ ಜಮೀನಿನಲ್ಲಿ ಬೆಳೆದ ಬೆಳೆ ನಾಶ ಆಗಿದೆ. ಶಾಸಕ ಅಜಯ್ ಸಿಂಗ್ ಮುಂದೆ ರೈತ ಅಳಲು. ಬೆಳೆ ಹಾನಿಯಾದ ಜಮೀನಿಗೆ ಶಾಸಕ ಅಜಯ್ ಸಿಂಗ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಸುಮಾರು 3 ಲಕ್ಷ ರೂಪಾಯಿ ನಷ್ಟ ಆಗಿದ್ದು ಪರಿಹಾರ ನೀಡುವಂತೆ ಶಾಸಕರ ಮುಂದೆ ರೈತ ಅಳಲು ತೋಡಿಕೊಂಡ್ರು. ಸರ್ 6 ಎಕರೆ ಕಬ್ಬಿತ್ರಿ ಇದೆಲ್ಲ ನಿನ್ನೆ ಮೊನ್ನೆ ಗಾಳಿಗೆ ಎಲ್ಲ ನೆಲ ಸಮ ಆಗಿದೆ. ತಿಂಗಳಾನುಗಟ್ಟಲೆ ಮಳೆ ಹತ್ತಿ ಬೇರಂತೂ ಕೊಳತು ಹೋಗ್ಬಿಟ್ಟಾವು. ಫಸ್ಟ್ ಭೂಮಿ ಬೇರೆ ಇಲ್ಲ. ಮಳೆ ಬಂದು ನೀರು ನಿಂತು ಪೂರ್ತಿ ಬೇರು ಕೊಳತು ಕಬ್ಬು ಈ ಥರ ಬಿದ್ದಿದೆ. ನಡುಗಡ್ಡೆಯಂತಾದ ಗ್ರಾಮ, ಜನರ ಪರದಾಟ. ಭೀಮಾ ನದಿ ಅಬ್ಬರಕ್ಕೆ ಮಾವೂರು ಗ್ರಾಮ ನಡುಗಡ್ಡೆಯಂತಾಗಿದೆ. ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಂಡಿದೆ. ಗ್ರಾಮಸ್ಥರನ್ನ ಬೋಟ್ ಮೂಲಕ ಸ್ಥಳಾಂತರಿಸಲಾಗುತ್ತಿದೆ. ಅಪಾರ ಪ್ರಮಾಣದ ನೀರು ಹರಿಬಿಟ್ಟಂಥ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಾಹೂರು ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು. ಇದೀಗ ಬೋಟ್ ಮುಖಾಂತರ ಆ ಒಂದು ಮಾಹೂರು ಗ್ರಾಮಕ್ಕೆ ತೆರಳ್ತಾ ಇರುವಂಥದ್ದು. ಮಾಹೂರು ಗ್ರಾಮದ ಜನರು ಇದೀಗ ಸಂಪೂರ್ಣವಾಗಿ ನಡುಗಡ್ಡೆ ಅಂತಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೇ ಸಿಕ್ಕಾಕೊಂಡಿರುವಂಥದ್ದು. ಅವರನ್ನು ಹೊರಗಡೆ ಕರೆತರುವಂಥ ಕೆಲಸಕ್ಕೆ ಇದೀಗ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಮುಂದಾಗಿರುವಂಥದ್ದು. ಮಾವೂರು ಗ್ರಾಮದಲ್ಲಿ ಕಳೆದ 4 ದಿನಗಳಿಂದ ವಿದ್ಯುತ್ ಇಲ್ಲ. ಶಾಶ್ವತ ಪರಿಹಾರ ಕಲ್ಪಿಸೋದಾದ್ರೆ ಊರು ತೊರೆಯೋದಾಗಿ ಗ್ರಾಮಸ್ಥರು ಹೇಳುತ್ತಾರೆ. ಎಲ್ಲಿ ಕೊಟ್ಟಾರಿ ಜಾಗ? ಏನು ಜಾಗ ಕೊಟ್ಟಿಲ್ಲ, ಏನು ಕೊಟ್ಟಿಲ್ರಿ. ನಾ ಹಿಡಿದೀವಿ, ನಮ್ಗೆ ಸಾಲಲ್ಲ ನಿಮಗೆ ಸಾಲಲ್ಲ ಅಂದರಿ. ಯಾರು ಜಾಗ ಕೊಟ್ಟಿಲ್ಲ, ಏನಿಲ್ರಿ. 4 ದಿವಸ ಆಯಿತು. ಮ್ಯಾಲೆ ಮಳೆ ಬುಡಕ್ಕೆ ಹೊಳಿರಿ. ನಮಗಾರೆ ಊಟ ಇಲ್ಲ, ಉಪ್ಚಾನ ಇಲ್ಲ, ಇದು ಒಲೆ ಬೆಂಕಿ ಹಾಕಿಲ್ರಿ. ದವಾಖಾನೆ ಸಣ್ಣ ದೊಡ್ಡ ಮಕ್ಕಳು ಮರಿ ನಾವೇನು ಪರೇಶಾನ್ ಅದರಿ. ನಿಮ್ಮ ಕೈ ಜೋಡಿಸಿ ಹೇಳ್ತೀವಿ, ದಯವಿಟ್ಟು ಹೇಳ್ತೀವಿ ರೀ. ನಮ್ಗೆ ಜಾಗ ಕೊಡ್ರಿ ಇರ್ಲಕ್ಕ. ಹಸುಗೂಸು ಜೊತೆ ಮನೆ ಮೇಲೆ ಕುಳಿತ ಬಾಣಂತಿ. ಭೀಮಾ ಪ್ರವಾಹದ ಜೊತೆಗೆ ಕಾಗೇಣ ನದಿ ಕೂಡ ಹೊಡೆತ ನೀಡಿದೆ. ಸುಮಕೇಡ ತಾಂಡಾಗೆ ನೀರು ನುಗ್ಗಿದೆ. ಹಲವು ಮನೆಗಳು ಮುಳುಗಡೆಯಾಗಿವೆ. ಹಸುಗೂಸು ಜೊತೆ ಮನೆ ಮೇಲೆ ಬಾಣಂತಿ ಕೂತ ದೃಶ್ಯ ಮನಕಲುಕುವಂತಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮದಲ್ಲಿ ಕಾಗಿಣಾ ನದಿ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಮಳಖೇಡ್ ಗ್ರಾಮದ ಸುಮ್ಕೇಡ್ ತಾಂಡಕ್ಕೆ ಏನು ನೀರು ನುಗ್ಗಿ ಅಪಾರ ಪ್ರಮಾಣದ ನೀರು ನುಗ್ಗಿ ಇಲ್ಲಿರುವಂಥ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿ ಇಲ್ಲಿರುವಂಥ ಜನರು ಸಾಕಷ್ಟು ಪರದಾಟ ನಡೆಸಿರುವಂಥದ್ದು. ಸದ್ಯ ನನಗೆ ಮಳಖೇಡ್ ಗ್ರಾಮದ ಸುಮ್ಕೇಡ್ ತಾಂಡದಲ್ಲಿರುವಂಥದ್ದು. ಇಲ್ಲಿ ಕಾಗೇಣ ನೀರು ನುಗ್ಗಿ ಉತ್ತರಾದಿಮಠ ಜಲಾವೃತ. ಕಾಗೇಣ ನದಿ ಆರ್ಭಟಕ್ಕೆ ಸೇಡಂ ತಾಲೂಕು ಮಳಖೇಡದ ಉತ್ತರಾದಿಮಠ ಜಲಾವೃತ ಆಗಿದೆ. ಜಯತೀರ್ಥರ ಮೂಲ ವೃಂದಾವನ ನೀರಿನಲ್ಲಿ ಮುಳುಗಡೆಯಾಗಿದೆ. ಮೂಲ ವೃಂದಾವನ ಕೂಡ ಇರುವಂಥದ್ದು ಈ ಒಂದು ಕಾಗಿಣಾ ನದಿಯ ತಟದಲ್ಲೇ ಇರುವಂಥ ಜಯತೀರ್ಥರ ಮೂಲ ವೃಂದಾವನ ಮತ್ತು ಉತ್ತರಾದಿ ಮಠಕ್ಕೆ ಸಂಪೂರ್ಣವಾಗಿ ಕಾಗಿಣಾ ನದಿಯ ನೀರು ನುಗ್ಗಿ ಹೊಳೆಯಂತೆ ಭಾಸವಾಗ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟಕ್ಕೆ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು. ಜಿಲ್ಲೆಯ ಬಹುತೇಕ ಹಳ್ಳ ಕೊಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇರುವಂಥದ್ದು. ಹಳ್ಳದ ನೀರು ಗೋಶಾಲೆಗೆ ನುಗ್ಗಿ ಗೋಶಾಲೆಯಲ್ಲಿರುವಂಥ ಸುಮಾರು 42 ಗೋವುಗಳು ಮೃತಪಟ್ಟಿರುವಂಥ ಒಂದು ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಜಟ್ಟೂರು ಗ್ರಾಮದಲ್ಲಿರುವಂಥದ್ದು. ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.